ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಹುಳ್ಳಿಕಾಳು ನೆನೆ ಇಟ್ಕೊಂಡಿದ್ದೆ. ಹುಳ್ಳಿಕಾಳಿಂದ ಒಂದು ಬಸ್ಸಾರು ಮಾಡಿ ತೋರಿಸ್ತೀನಿ ನೋಡಿ. ಇದು ಒಂದು ದಿನ ಫುಲ್ಲು ಬೆಳಗ್ಗೆ ನೆನೆಹಾಕಿ ಸಂಜೆ ತೆಗೆದು ಬಸಿದ್ಬಿಟ್ಟು ಒಂದು ಟಿಫಿನ್ ಬಾಕ್ಸ್ ಆಗಲಿ, ಒಂದು ಡಬ್ಬಿ ಆಗಲಿ, ಇಲ್ಲ ಒಂದು ಬೊಟ್ಲಲ್ಲೆಲ್ಲ ಹಾಕಿಬಿಟ್ಟು ಮುಚ್ಚಿ ಇಟ್ಟರೆ ನಾಳೆ ಅನ್ನೋದ್ರಾಗೆ ಸಂಜೆ ಇದು ಈ ಥರ ಮೊಳಕೆ ಬರುತ್ತೆ. ಒಂದು ಸಿಂಪಲ್ಲಾಗಿ ಬಸ್ಸಾರು ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೀಟು ಉಷ್ಣ ಇರೋರಿಗೆಲ್ಲ ಇದು ತಿಂದರೆ ತುಂಬ ಒಳ್ಳೆಯದು. ಇವಾಗ ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ. ನೋಡಿ, ಅದು ಹುಳ್ಳಿಕಾಳು ಬಸ್ಸಾರಿಗೆ ಹಾಕೋದು ಸಾಮಗ್ರಿಗಳು ನೋಡ್ಕೊಳ್ಳಿ. ಒಂದು ಅರ್ಧ ಹೋಳು ಕೊಬ್ಬರಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದೆರಡು ಕರಿಬೇವು ಕಡ್ಡಿ, ಸ್ವಲ್ಪ ಕೊತ್ತಂಬರಿ, 1.5 ಸ್ಪೂನು ಜೀರಿಗೆ, 1 ಸ್ಪೂನು ಕರಿಮೆಣಸು, ಸ್ವಲ್ಪ ಲಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣು, ಒಂದು ಚಿಕ್ಕದು ಟೊಮೊಟೊ. ಯಾಕಂದರೆ ಹುಣಸೆಹಣ್ಣು ಹಾಕ್ಕೋತೀವಲ್ವ, ಅದಕ್ಕೆ ಒಂದು ಚಿಕ್ಕದಾಗಿ ಟೊಮೊಟೊ ಹಾಕಬೇಕು. ಆಮೇಲೆ ಬಸ್ದಾದ್ಮೇಲೆ ಕಾಳಿಗೆ ಏನು ಬೇಕಂತ ನೋಡ್ಕೊಳ್ಳಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿದಿರೋದು, ಒಂದು 4 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ. ಇದು ಹುಳ್ಳಿಕಾಳು ಹೇಗೆ ಬೇಯಿಸ್ಕೊಳ್ಳೋದಂತ ತೋರಿಸ್ತೀನಿ ಬನ್ನಿ. ಇವಾಗೆ ನಾನು ಇದು ಕುಕ್ಕರ್ಗೆ ಹಾಕಿ 1-2 ವಿಶಿಲ್ ಬರೆಸ್ಬೇಕು. ಪಾತ್ರೆಯಲ್ಲಾದ್ರೆ ಲೇಟ್ ಆಗುತ್ತೆ, ಕುಕ್ಕರಲ್ಲಾದ್ರೆ ಅರ್ಜೆಂಟಾಗೆ ಬೇಗ ಆಗುತ್ತೆ. ಆಮೇಲೆ ಗ್ಯಾಸು ಸೇವ್ ಮಾಡ್ದಂಗೆ ಆಗುತ್ತೆ. ಇದು ಇವಾಗ ನಾವು ಒಂದು ಚೊಂಬು ನೀರು ಹಾಕ್ಕೊಂಡು ಇದು 2 ವಿಸಿಲು ಹೊಡ್ಸೋಣ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 2 ವಿಸಿಲು ನಾನು ಓಡಿಸ್ತೀನಿ. ಇವಾಗ ಅದು ವಿಸಿಲ್ ಆಗೋದ್ರಾಗೆ ನಾವು ಆ ಮಸಾಲೆ ತೋರಿಸಿದ್ನಲ್ವ, ಅದನ್ನೊಂದು ಮಿಕ್ಸಿ ಮಾಡ್ಕೊಂಬರೋಣ. ಇವಾಗ ರುಬ್ಕೊಳ್ಳೋಕ್ಕೆ ಮುಂಚೆ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. 1 ಸ್ಪೂನ್ ಎಣ್ಣೆ, ಸ್ವಲ್ಪ ಮೆಣಸು, ಒಂದು ಅರ್ಧ ಹೋಳು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಬಸ್ಸಾರಿಗೆ ಈ ಥರ ಹುರ್ಕೊಂಡು ಮಾಡಿದ್ರೇ ಬಸ್ಸಾರು ಗಮ್ ಅನ್ನೋದು ತುಂಬ ಟೇಸ್ಟಾಗಿರೋದು. ಸ್ವಲ್ಪ ಇದನ್ನು ಎಣ್ಣೆಯಲ್ಲೇ ಹುರಿಬೇಕು. ಸ್ವಲ್ಪ 1 ಸ್ಪೂನ್ ಎಣ್ಣೆಯಲ್ಲಿ, ಜಾಸ್ತಿ ಏನು ಎಣ್ಣೆ ಇಲ್ಲ, 1 ಸ್ಪೂನ್ ಎಣ್ಣೆಯಲ್ಲಿ ಹುರ್ಕೋಬೇಕು. ಹುರ್ಕೊಂಡ್ಬಿಟ್ಟು ಸ್ವಲ್ಪ ಬೆಂದಿರುತ್ತಲ್ವ ಅದನ್ನು ಹಾಕಿ ನಾನು ರುಬ್ಬಿ ನಿಮಗೆ ತೋರಿಸ್ತೀನಿ. ಇದು ಹುರಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ. ಇದು ಒಂದು ಸತಿ ನೀವು ಈ ಥರ ಹುರ್ಕೊಂಡೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡು ಮಾಡಿ ನೀವು ಬಸ್ಸಾರು ಹೇಗಿರುತ್ತೆ ನೋಡಿ. ಹುಳ್ಳಿಕಾಳು ಸಾಂಬಾರು, ಹುಳ್ಳಿಕಾಳು ಪಲ್ಯ ತಿಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಟ್ಟರು ಒಳ್ಳೆಯದು. ಆ ಕಟ್ಟಂತರೂ ತೆಗೆದ್ಬಿಟ್ಟು ಕುಡಿದ್ರೂ ತುಂಬ ಒಳ್ಳೆಯದು. ಅದಕ್ಕೆ ನಾನು ಈ ಥರ ನಿಮಗೆ ಬಸ್ಸಾರು ಮಾಡಿ ತೋರಿಸ್ತೀನಿ. ಹುಳ್ಳಿಕಾಳು ಬಸ್ಕೊಂಡು ಬಸ್ಸಾರು ಮಾಡಿ ತೋರಿಸ್ತೀನಿ ನೋಡಿ. ಹುಣಸೆಹಣ್ಣು, ಸ್ವಲ್ಪ ಕಾಯಿ ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು. ಜಾಸ್ತಿ ಏನು ಕಪ್ಪಾಗಂಗೆ ಹುರಿಬಾರ್ದು, ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಬಿಟ್ಟು ಇದನ್ನ ರುಬ್ಬಬೇಕು. ಇವಾಗ ನೋಡಿ, ಸ್ವಲ್ಪ ತಣ್ಣಗಾಗಲಿ. ಇವಾಗ ರೆಡಿಯಾಗಿದೆ, ತಣ್ಣಗಾಗಲಿ. ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಇದನ್ನು ಅದು ಕಾಳು ಬೇಯಿದ್ರಾಗೆ ನಾನು ಇದನ್ನೊಂದು ಮಸಾಲ ರುಬ್ಕೊಂಬರ್ತೀನಿ ನೋಡಿ. ಇವಾಗ ಬೆಂದಿದೆ, ಹೇಗೆ ಬೆಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಅಂದರೆ ಸಾಕು, ಚೆನ್ನಾಗಿದೆ. ಇವಾಗ ಇದನ್ನು ನಾವು ಒಂದು ಚಿಕ್ಕದು ಜಾಲರಿ ತೊಗೋಬೇಕು ನೋಡಿ. ಇಲ್ಲಿ ಇವಾಗ ಇಂಥ ಜಾಲರಿ ತೊಗೊಂಡು ಇದರಲ್ಲಿ ಸ್ವಲ್ಪ ಬಸ್ಕೋಬೇಕು. ಬಿಟ್ಟು ನಾವು ಇವಾಗ ಇದನ್ನು ಸ್ವಲ್ಪ ರುಬ್ಬಕ್ಕೆ, ಇದು ಆರೋವರೆಗೂ ಸ್ವಲ್ಪ ಮಸಾಲೆ ರುಬ್ಬಕ್ಕೆ ಹೇಳಿದ್ನಲ್ವ, ಅದ್ರಾಗ ಒಂದು 2 ಸ್ಪೂನು ನಾವು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ರುಬ್ಬಿದರೆ ಅವಾಗೆ ಬಸ್ಸಾರು ಸೂಪರಾಗಿ ಇರುತ್ತೆ. ಇವಾಗ ಇದನ್ನೇ ಪಲ್ಯ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ ನೋಡಿ. ನಾನು ಮಸಾಲೆ ಹುರ್ಕೊಂಡಿದ್ನಲ್ವ, ಅದೇ ಪಾನಲ್ಲೇ ನಾನು ಒಂದು ಒಗ್ಗರಣೆ ಹಾಕ್ತೀನಿ ನೋಡಿ. ಬಸ್ಸಾರದು ಕಾಳು ಬಸ್ಕೊಂಡಿರೋದು, 1-2 ಸ್ಪೂನ್ ಎಣ್ಣೆ ನೋಡಿ. ಇವಾಗ ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ ಚಿಟಪಟ ಅನ್ನಲಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇವಾಗ ಇದು ನಾನು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ನಲ್ವ, ಅದು ಹಾಕಿಬಿಟ್ಟು ಇವಾಗ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಲ್ಲ ಫ್ರೈ ಆಗಿದೆ.
ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾವು ಹಾಕಿ ಬೇಯಿಸಿದ್ದೀವಿ. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ಉಪ್ಪು ಸ್ವಲ್ಪ ಕಡಿಮೆ ಇರುತ್ತೆ, ನೀರೆಲ್ಲ ಬಸ್ಕೊಂಡಿರ್ತೀವಲ್ವ ಅದಕ್ಕೆ ಕಡಿಮೆ ಇರುತ್ತೆ. ಇವಾಗಿದು ಉಪ್ಪು ಹಾಕಿ ಇವಾಗ ನಾವು ಇದನ್ನು ಬಸ್ಕೊಂಡಿದ್ದೀವಲ್ವ ಕಾಳು ಹಾಕೋಣ. ಕಾಳು ಹಾಕಬೇಕು, ಚೆನ್ನಾಗಿ ಈ ಥರ ತಿರುಗಬೇಕು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇದು. ಒಂದು ಸತಿ ನೀವು ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿದು ತೋರಿಸಿದ್ನಲ್ವ ನಾನು, ಕಾಯಿ ಹಾಕ್ಕೋಬೇಕು. ಕಾಯಿ ಹಾಕೊಂಡ್ರೆ ತುಂಬ ಮಜಾ ಇರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಕಾಯಿ ಹಾಕ್ಕೊಂಡ್ಬಿಟ್ಟು ನಾವು ಮಾಡ್ಕೋಬೇಕು. ಇದು ಹುಳ್ಳಿಕಾಳು ನಮ್ಮ ಉತ್ತರ ಕರ್ನಾಟಕ ಕಡೆ ಸಾಂಬಾರು ಮಾಡಲ್ಲ, ಈ ಥರ ಬಸ್ಸಾರು ಮಾಡಲ್ಲ, ಬರೀ ಪಲ್ಯ ಬೇಯಿಸ್ಬಿಟ್ಟು ಪಲ್ಯ ಮಾಡ್ತಾನೆ. ಹಂಗಂತೆ ಅವ್ರಿಗೆ ಗೊತ್ತಿರಲ್ಲ. ಆದರೆ ನಮ್ಮ ಕಡೆ ಜಾಸ್ತಿ ತಿನ್ನೋದೇ ಪಲ್ಯ, ಕಾಳುಗಳು ಪಲ್ಯಗಳು. ಈ ಕಡೆ ಸ್ವಲ್ಪ ಬಸ್ಸಾರು ಉಪ್ಸಾರು ಇದೆಲ್ಲ ಮಾಡ್ತಾರೆ. ನಾನು ಇನ್ನೊಂದು ಸತಿ ಸೊಪ್ಪು ಹಾಕಿಬಿಟ್ಟು ಇದ್ರದ್ದು ಉಪ್ಸಾರು ಮಾಡಿ ತೋರಿಸ್ತೀನಿ. ಇವಾಗಿದು ಬರೀ ಕಾಳ್ದು ನಾನು ಬಸ್ಸಾರು ಮಾಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಇದು ರೆಡಿ ಆಯಿತು. ಇವಾಗ ಸಾಂಬಾರು ನಾನು ಕಾಯಿ ಎಲ್ಲ ರುಬ್ಕೊಂಡ್ಬಂದಿದ್ದೀನಿ, ಸಾಂಬಾರು ಮಾಡೋದು ತೋರಿಸ್ತೀನಿ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇವಾಗ ನಾನು ಸಾಂಬಾರು ಅದನ್ನು ರುಬ್ಕೊಂಡ್ಬಂದಿದ್ದೀನಿ, ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ. ನೋಡಿ ಇವಾಗ ಬಸ್ಸಾರು ಮಾಡೋಕ್ಕೆ ಅದು ಕಟ್ಟೆಲ್ಲ ಬಸ್ಕೊಂಡಿದ್ವಲ್ವ ಅದ್ರದ್ದು ಸಾಂಬಾರು ಮಾಡಿ ತೋರಿಸ್ತೀನಿ. 1-2 ಸ್ಪೂನು ಎಣ್ಣೆ ಸ್ವಲ್ಪ ಕಾಯಿಲಿ. ನೋಡಿ ಎಣ್ಣೆ ಕಾಯ್ದಿದೆ. ಇದಕ್ಕೇನು ಬೆಳ್ಳುಳ್ಳಿ ಜಜ್ಜಿ ಹಾಕೋದು ಬೇಡ, ಸ್ವಲ್ಪ ಸಾಸಿವೆ ಹಾಕಿದ್ರೆ ಸಾಕು. ಯಾಕಂದ್ರೆ ನಾವು ರುಬ್ಬಕ್ಕೆ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ರುಬ್ಬಿದ್ದೀವಿ. ಇವಾಗ ಕರಿಬೇವು ಸೊಪ್ಪು, ಕರಿಬೇವು ಸೊಪ್ಪು ಹಾಕಿಬಿಟ್ಟು ನಾವು ಆವಾಗಲೇ ರುಬ್ಕೊಂಡ್ಬಂದಿದ್ದೀವಲ್ವ ಮಸಾಲ, ಇವಾಗ ನಾನು ಮಸಾಲ ಹಾಕ್ತೀನಿ. ರುಬ್ಬಿರೋ ಮಸಾಲೆ ಹಾಕಿಬಿಟ್ಟು ಕಟ್ಟು ತೆಗ್ದಿದ್ದೀವಲ್ವ, ಕಟ್ಟು ಬಸ್ಕೊಂಡಿದ್ದೀವಲ್ಲ ಆ ಕಟ್ಟು ನೋಡಿ, ನಾವು ಹುಳ್ಳಿಕಾಳ್ದು ಇದು ಕಟ್ಟು ಬಸ್ತಿರೋದು. ನಾನು ಇದಕ್ಕೆ ಸ್ವಲ್ಪ ಜಾರಿಗೆ ಹಾಕಿ ಅದೇ ನೀರು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ನೀವು ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀವು ಮನೇಲಿ ಸಾಂಬಾರು ಪುಡಿ ಆದರೂ ಹಾಕಿ, ಇಲ್ಲ ಒಣ ಮೆಣಸಿನ್ಕಾಯಿ ಆದರೂ ರುಬ್ಬಿ ಹಾಕಿ. ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ, ಬರೀ ಮೆಣಸಿನ ಪುಡಿ ಹಾಕಿ ತೋರಿಸ್ತೀನಿ. ನೋಡಿ ಇನ್ನೊಂದು ಸ್ವಲ್ಪ ನಾನು ಜಾರ್ ತೊಳೆದು ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೋಬೇಕು. ಇವಾಗ ನಾನು ಆವಾಗಲೇ ಹೇಳಿದ್ನಲ್ವ ಚಿಲ್ಲಿ ಪೌಡ್ರು 1 ಸ್ಪೂನು ಹಾಕ್ತಾಯಿದ್ದೀನಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. 1.5 ಸ್ಪೂನು ಹಾಕಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮೆಣಸಿನ್ಕಾಯಿ ಹಾಕಿ ಕಾಯಿ ಜೊತೆಗೆ ರುಬ್ಕೊಂಡ್ರೂ ಆಗುತ್ತೆ. ನಾನು ಬೇಡ ಅಂಥೇಳಿ ಈ ಥರ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಈ ಸ್ವಲ್ಪ ಕುದಿ ಬರಲಿ. ನೋಡಿ ಹೇಗೆ ಕುದೀತೈತಿ. ಈ ಸಾರು ಕುದೀತಾ ಇದ್ದಂಗೆ ಮನೆಯೆಲ್ಲ ಘಮ್ ಅಂತ ಇದೆ. ನೀವು ಒಂದು ಸತಿ ಮಾಡ್ಕೊಂಡು ನೋಡಿ. ನೋಡಿ ಸಾರು ಕುದೀತೈತಿ. ಸ್ವಲ್ಪ ನೊರೆ ಬರುತ್ತಲ್ವ, ಆ ನೊರೆ ಕಮ್ಮಿ ಆಗೋವರೆಗೂ ಕುದಿಸಿ. ಇವಾಗ ಸಾಂಬಾರು ರೆಡಿಯಾಗಿದೆ. ನಾನು ಸಾಂಬಾರು ಬಸ್ಸಾರು ಪಲ್ಯ ಎರಡೂ ನಿಮಗೆ ಸರ್ವಿಂಗ್ ಬಾಲ್ಗೆ ಹಾಕಿ ನಾನು ತೋರಿಸ್ತೀನಿ. ಇವಾಗ ರೆಡಿಯಾಗಿದೆ ನೋಡಿ. ಬಸ್ಸಾರು ಆಮೇಲೆ ಬಸ್ಸಾರು ಪಲ್ಯ ಹುಳ್ಳಿಕಾಳ್ದು ರೆಡಿಯಾಗಿದೆ. ಈ ಪಲ್ಯ ಈ ಸಾಂಬಾರು ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೀಟ್ ಆದರೆ ಏನೂ ಆಗಲ್ಲ, ಕಡಿಮೆ ಆಗಿ ಹೋಗುತ್ತೆ. ಇದನ್ನು ಮಾಡ್ಕೊಂಡು ಒಂದು ಸತಿ ತಿಂದು ನೋಡಿ, ಚೆನ್ನಾಗಿರುತ್ತೆ. ಈ ಪಲ್ಯ ಈ ಸಾಂಬಾರು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.